ಹಾಯ್ ಡಾಕ್ಟರ್. ಬನ್ನಿ ರಾಹುಲ್, ನಿಮ್ ವೈಫ್ ಬಂದಿದ್ದಾರಾ? ಎಸ್ ಡಾಕ್ಟರ್, ಹೊರಗಡೆ ವೇಟ್ ಮಾಡ್ತಿದ್ದಾಳೆ. ಸರಿ, ಕರ್ಕೊಂಡ್ ಬನ್ನಿ, ಚೆಕಪ್ ಮಾಡ್ತೀನಿ. ಓಕೆ ಡಾಕ್ಟರ್. ಭಾಷಿಣಿ, ಬಾ ಹೋಗೋಣ. ಬಾ. ಇರಿ, ಆ ಕಡೆ ನೋಡಿ. ಇಲ್ಲಿರೋ ತಾಯಿ ಆಗ್ತಿರೋರು, ತಾಯಿ ಆಗಿರೋರು, ಆ ಮಕ್ಕಳು ಎಷ್ಟು ಸಂತೋಷವಾಗಿದ್ದಾರೆ ನೋಡಿ. ಅದಕ್ಕೆ ಕಾರಣ ಏನು ಅಂತ ಗೊತ್ತಾ? ಆರೋಗ್ಯವಾಗಿರೋದು ಅಲ್ಲ, ಅವ್ರ ಪಕ್ಕದಲ್ಲೇ ಧೈರ್ಯ ಕೊಡ್ತಿರೋ ಗಂಡ ಇರೋದಕ್ಕೆ. ನಾನು ಕೂಡ ಪಕ್ಕದಲ್ಲೇ ಇದೀನಲ್ವಾ? ನೀವ್ ಬರೀ ನನ್ ಪಕ್ಕನೇ ಇದ್ದೀರೇ ಹೊರತು ತಂದೆ ಅಂತ ಒಪ್ಕೋತಿಲ್ವಲ್ಲ. ಅವ್ರದ್ದು ರಕ್ತ ಹಂಚಿದೀನಿ ಅನ್ನೋ ನಂಬಿಕೆ, ಆದ್ರೆ ನಿಮ್ದು ಋಣ ತೀರ್ಸ್ಕೊತಿದೀನಿ ಅನ್ನೋ ಭಾವನೆ. ಅವರು ಸಂತೋಷದಿಂದ ಭವಿಷ್ಯ ಅಂದ್ರೆ ಭರವಸೆಯಲ್ಲಿದ್ದಾರೆ. ಆದ್ರೆ ನಾನಿಲ್ಲ ರಾಹುಲ್ ಅವರೇ. ನೀವು ನನ್ನನ್ನ ನನ್ನ ಹೊಟ್ಟೆಲಿರೋ ಮಗುನ ನಮ್ದಾಗ್ಲೇನೆ ಆ ಸಂತೋಷ ನನ್ ಸ್ವಂತ ಆಗುತ್ತೆ. ಆದ್ರೆ ನೀವ್ ನಾನೇನೋ ಮೋಸ ಮಾಡ್ತಿದ್ದೀನಿ ಅನ್ನೋ ಹಾಗೆ ಫೀಲ್ ಆಗ್ತಿದ್ದೀರಾ. ನನ್ ನೋವಿಗೆ ಕಾರಣ ಆಗ್ತಿದ್ದೀರಾ. ಮೋಸ ಮಾಡಿದ್ಯಾ ಅಂತ ನಾನು ಯಾವತ್ತಾದ್ರೂ ಹೇಳಿದ್ದೀನ? ನನ್ನ ಹೊಟ್ಟೆಲಿರೋ ಮಗುಗೆ ನೀವ್ ತಂದೆ ಅಲ್ಲ ಅಂದಾಗ ನಾನೇನೋ ಮೋಸ ಮಾಡ್ತಿದ್ದೀನಿ ಅಂತ ನೀವ್ ಅನ್ಕೊಂಡ್ ಹಾಗೇನೆ ಅಲ್ವಾ ರಾಹುಲ್ ಅವರೇ? ನನ್ನ ನಡೆಸೋದು, ನಗ್ಸೋದು, ಬಲ ಕೊಡೋದು ಕೇವಲ ನಿಮ್ ನಂಬಿಕೆನೆ ರಾಹುಲ್ ಅವರೇ. ನೀವು ನನ್ನ ಮಾತನ್ನ ನಂಬಿದ್ದೀನಾನೆ ಈ ಡಾಕ್ಟರು, ಈ ಚೆಕಪ್ಪು ಯಾವ್ದು ಅವಶ್ಯಕತೆ ಇರಲ್ಲ. ಭಾಷಿಣಿ, ಭಾಷಿಣಿ, ಹೇಯ್ ಭಾಷಿಣಿ, ನಿಂತ್ಕೋ. ರಾಹುಲ್, ರಾಹುಲ್, ಭಾಷಿಣಿ ನಿಂತ್ಕೋ. ಹೇಳೋದನ್ ಕೇಳು ಭಾಷಿಣಿ. ಭಾಷಿಣಿ ಪ್ಲೀಸ್ ನಿಂತ್ಕೋ. ಭಾಷಿಣಿ, ಡಾಕ್ಟರ್ ನಮಗೋಸ್ಕರ ವೇಟ್ ಮಾಡ್ತಿದ್ದಾರೆ. ನಾನ್ ಬರಲ್ಲ ರೀ, ನೀವ್ ಬರ್ತೀರಾ ಹೇಳಿ, ಇಲ್ಲಾಂದ್ರೆ ನಾನು ಆಟೋದಲ್ಲಿ ಹೊರಟೋಗ್ತೀನಿ. ಏನ್ ನೀನ್ ಯಾಕಿಷ್ಟೊಂದು ಹಠ ಮಾಡ್ತಿದ್ಯಾ? ನಾನು ಹೇಳೋದು ನೀನಂತೂ ಕೇಳೋದಿಲ್ಲ ಅಲ್ವಾ? ಮ್ಯಾಮ್, ನಿಮ್ಗೆ ಶ್ರಮ, ನಾವಿದೀವಲ್ಲ ಮ್ಯಾಮ್. ಇಲ್ಲ ತೇಜ, ಇದು ಖುದ್ದಾಗಿ ನಾನೇ ಮಾಡ್ಬೇಕಾಗಿರುವಂತ ಕೆಲಸ. ಹೊಸದಾಗಿ ಗಾರ್ಡನಿಂಗ್ ವರ್ಕ್ ಯಾಕೆ ಆಂಟಿ? ರಾಹುಲ್ ತಂದೆ ಆಗ್ತಾ ಇದ್ದಾನಲ್ವಾ, ಅದಕ್ಕೆ ಗಿಡನ ನೆಡ್ತಾ ಇದ್ದೀನಿ. ನವ್ಯ, ರಾಹುಲ್ಗೆ ಫೋನ್ ಮಾಡಿದ್ಯಾ? ಯಾ ಮೇಡಮ್, ಅಲ್ಲೋಡಿ ಬಂದ್ಬಿಟ್ರು. ರಾಹುಲ್, ಭಾಷಿಣಿ ಬನ್ನಿ. ಏನ್ ಮೇಡಮ್ ಇದೆಲ್ಲ? ನೀವಿಬ್ರು ಸೇರಿ ಈ ಗಿಡನ ನೆಡ್ಬೇಕು. ನಾವ್ ಸೇರಿ ನೆಡೋದು ಅಂದ್ರೇನು ಮೇಡಮ್? ನಂಗೇನೂ ಅರ್ಥ ಆಗ್ತಿಲ್ಲ. ಇದು ಜಸ್ಟ್ ಗಿಡ ಮಾತ್ರ ಅಲ್ಲ, ನಿನ್ನ ಹೊಟ್ಟೆಲಿ ಬೆಳೀತಿರೋ ಮಗುವಿನ ಪ್ರತಿರೂಪ. ಇವತ್ತಿನಿಂದ ಈ ಗಿಡನ ನೀವಿಬ್ರೇ ತುಂಬಾ ಗಮನ ಇಟ್ಟು ಬೆಳೆಸಬೇಕು.
ಜವಾಬ್ದಾರಿಯಾಗಿ ಹುಷಾರಾಗಿ ನೋಡ್ಕೋಬೇಕು. ಯಾವ ರೀತಿಯಾಗಿ ಈ ಗಿಡ ಬೆಳೆದು 4 ಜನರಿಗೆ ನೆರಳನ್ನ ತಿನ್ನೋದಕ್ಕೆ ಫಲನ ಕೊಡುತ್ತೋ ಅದೇ ರೀತಿ ನಿಮಗ್ ಹುಟ್ಟೋ ಮಗು ಕೂಡ 4 ಜನರಿಗೆ ಸಹಾಯ ಆಗ್ಬೇಕು ಅನ್ನೋದೇ ನನ್ನ ಆಸೆ, ಆಕಾಂಕ್ಷೆ ಕೂಡ. ಅಂದ್ರೆ ಈ ಗಿಡಕ್ಕೆ ಪ್ರಾಣ ಜೊತೆಗೆ ಪ್ರೀತಿನ ಕೂಡ ಕೊಡ್ತೀರಿ ಅಂತಾಯ್ತು. ಹೌದು ರೀ. ಬರೋದು ವಾರಸ್ದಾರಳೋ ಅವರು ಎಲ್ಲರಿಗೂ ಆದರ್ಶವಾಗಿರ್ಬೇಕು. ಈ ವಾಗ್ದೇವಿ ಹೆಸರನ್ನ ಉಳಿಸ್ಬೇಕು. ರಾಹುಲ್ ಬಾ, ಭಾಷಿಣಿ ಬಮ್ಮ. ರೆಡಿ. ತಂದೆ ತಾಯಿಯಾಗಿ ಅವರು ಮಾತ್ರ ಅಲ್ಲ, ಅಜ್ಜಿ ತಾತ ಆಗಿ ನಾವು ಕೂಡ ಗಿಡನ ನೆಡಬಹುದು. ಬನ್ನಿ. ಏನ್ ನೋಡ್ತಿದ್ದೀರಾ? ನಡೀರಿ, ದೊಡ್ಡಪ್ಪ ದೊಡ್ಡಮ್ಮ ಆಗಿ ನಾವು ಕೂಡ ಮಣ್ಣು ಹಾಕೋಣ. ಮಣ್ಣಂತೆ ಮಣ್ಣು, ಪ್ರೀತಿ ಅಂತ ಹೇಳ್ತಾ ಇದ್ರಲ್ವಾ, ನೀನು ನಿನ್ನ ಅಪ್ಶಕನದ ಮಾತು. ನವ್ಯ, ನೀನು ಕೂಡ ಹಾಕಮ್ಮ. ಅಮ್ಮ ಪ್ರೀತಿ, ನೀನು ಕೂಡ ಹಾಕು. ನೀನು ಈ ಫ್ಯಾಮಿಲಿ ಮೆಂಬರೇ ಅಲ್ವಾ? ಬಾ. ಶೋರ್ ಆಂಟಿ, ನಾನಿಲ್ದೆ ಹೇಗೆ? ಸರಸು ಆನಂದನ ಹೀಗೇನೆ ಮಣ್ಣಲ್ಲಿ ಕಲಿಸ್ಬೇಕು. ಓಕೆ. ಗಿಡ ನೆಟ್ಟು ನೀರ್ ಹಾಕ್ಲಿಲ್ಲ ಅಂದ್ರೆ ಹೇಗಪ್ಪ? ತಗೋ. ಇನ್ನು ಸ್ವಲ್ಪ ದಿನದಲ್ಲಿ ಹುಟ್ಟುವಂಥ ರಾಹುಲ್ ಭಾಷಿಣಿ ಮಗುಗೋಸ್ಕರ ನಾವು ಎಷ್ಟು ಕೇರಿಂಗ್ ತಗೊಳ್ತಿದೀವೋ
ಈ ಗಿಡಕ್ಕೂ ಕೂಡ ಅಷ್ಟೇನೆ. ಅಷ್ಟೇ ಕೇರಿಂಗ್ ನಾವು ತಗೊಳ್ಬೇಕು. ಭಾಷಿಣಿ, ನೀನ್ ತುಂಬಾ ಹೊತ್ತು ನಿಂತ್ಕೋಕೂಡ್ದು. ಹೋಗಿ ರೆಸ್ಟ್ ತಗೋ. ಸರಿ ಮೇಡಮ್. ರಾಹುಲ್, ಭಾಷಿಣಿನ ಕರ್ಕೊಂಡು ಎಲ್ಲಿಗೆ ಹೋಗಿದ್ದೆ? ಚೆಕಪ್ಗೋಸ್ಕರ ಹಾಸ್ಪಿಟ್ಲಿಗೆ ಹೋಗಿದ್ದೆ ಡ್ಯಾಡ್. ಏನು, ಗೈನಿಕ್ ಹತ್ರನಾ? ನನಗೂ ಒಂದು ಮಾತು ಹೇಳಿದಿದ್ರೆ ನಾನು ಕೂಡ ಬರ್ತಿದ್ನಲ್ಲಪ್ಪ. ಅದು ಜನರಲ್ ಚೆಕಪ್ ಅಷ್ಟೇ ಅಲ್ವಾ ಅಂತ ಹೇಳಲಿಲ್ಲ ಮೇಡಮ್. ಸರಿ, ಎಲ್ಲ ಓಕೆನಾ? ಸ್ಕ್ಯಾನಿಂಗ್ ಮಾಡಿದ್ರ? ಯಾವ ಪ್ರಾಬ್ಲಮ್ ಇಲ್ಲ ತಾನೆ? ಯಾ, ಎವ್ರಿಥಿಂಗ್ ಇಸ್ ಫೈನ್ ಮೇಡಮ್. ಆಹಾ, ಹೌದು, ರಿಪೋರ್ಟ್ ಎಲ್ಲಿ? ಮ್ಯಾಮ್, ರಿಪೋರ್ಟ್ಸ್ನ ಈವ್ನಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಮ್ಯಾಮ್. ನಾನು ಹೋಗಿ ಕಲೆಕ್ಟ್ ಮಾಡ್ಕೋತೀನಿ. ಸರಿ, ಬಾ. ಕೊನೆಗೆ ಈ ಅಮ್ಮನ ಮಾತು ಕೂಡ ಕೇಳ್ತಿಲ್ಲ. ನೀನ್ ಹುಟ್ಟೋದ್ರೊಳಗಡೆ ಈ ಪರಿಸ್ಥಿತಿಗಳೆಲ್ಲ ಬದಲಾಗ್ಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಿದ್ದೀನಿ. ನನ್ ಕಂದ, ನೀ ನನ್ನ ಹೊಟ್ಟೆ ಒಳಗ್ ಬಂದು ಎಷ್ಟು ಸಹಾಯ ಮಾಡ್ತಿದ್ಯಾ ಅಂತ ಗೊತ್ತಾ? ದೂರ ಆಗ್ತಿದ್ದ ಅಪ್ಪ ಅಮ್ಮನ್ನ ನೀನ್ ಒಂದ್ ಮಾಡ್ದೆ. ನೀನು ಜೀವ ಪಡ್ಕೊಂಡು ಈ ಅಮ್ಮನ ಉಸಿರನ್ನು ಉಳಿಸ್ದೆ. ಎಲ್ರಿಗೂ ನನ್ನನ್ನ ಹತ್ರ ಮಾಡ್ದೆ. ನೀನ್ ಈ ಭೂಮಿಗೆ ಬರೋಕ್ಕೂ ಮುಂಚೆನೆ ಇಷ್ಟೊಂದು ಸಹಾಯ ಮಾಡಿದ್ಯಲ್ಲ. ನಾನ್ ಬದುಕಿದ್ದು ಕೂಡ ನಿಮ್ಮಪ್ಪನ್ನ ನಂಬ್ಸೋದಕ್ಕಾಗ್ತಿಲ್ಲ ಕಣ. ಅಂತ ಬಂದಾಗ್ಲೆಲ್ಲ ಈ ಕೋಪ ತೋರಿಸ್ಬೇಡ. ನನಗೆ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ.
ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ಐ ಹೋಪ್ ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ಯು. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಡಿಸ್ಟರ್ಬೆನ್ಸ್ ಏನೂ ಇಲ್ಲ ಮೇಡಮ್, ಹೇಳಿ. ಏನಿಲ್ಲ, ರಾಹುಲ್ ಭಾಷಿಣಿ ನಿಮ್ಮ ಹತ್ರ ಚೆಕಪ್ಗೋಸ್ಕರ ಬಂದಿದ್ರಂತಲ್ಲ, ಆ ರಿಪೋರ್ಟ್ಸ್ನ ತಗೊಳ್ಳೋಣ ಅಂತ ಬಂದಿದ್ದೀನಿ. ರಿಪೋರ್ಟ್ಸಾ? ಹೌದು ಡಾಕ್ಟರ್, ನೀವು ಹೇಳ್ದ ಹಾಗೇನೆ ಅವಳಿಗೆ ಯಾವ ಪ್ರೆಷರ್ ಟೆನ್ಷನ್ ಇಲ್ದಿರೋ ಹಾಗೆ ತುಂಬಾ ಹುಷಾರಾಗಿ ನಾನು ನೋಡ್ಕೋತೀನಿ. ಮೆಂಟಲಿ ಮಾತ್ರ ಅಲ್ಲ, ಫಿಸಿಕಲಿ ಕೂಡ ತುಂಬಾನೇ ಹುಷಾರಾಗಿ ನಾನು ನೋಡ್ಕೊಳ್ತೀನಿ. ರಾಹುಲ್ ಕೂಡ ನನ್ನ ಮೇಲಿರೋ ಭಯದಿಂದನೋ ಅಥವಾ ಹೆಂಡತಿ ಮೇಲಿರೋ ಪ್ರೀತಿಯಿಂದನೋ ಗೊತ್ತಿಲ್ಲ, ತುಂಬಾನೇ ಕೇರಿಂಗ್ ತಗೊಳ್ತಾ ಇದ್ದಾನೆ. ಭಾಷಿಣಿ ರಿಪೋರ್ಟ್ಸ್ ಎಲ್ಲಿದೆ ಡಾಕ್ಟರ್? ರಿಪೋರ್ಟ್ಸ್ ಇಲ್ಲ ಮೇಡಮ್. ಇಲ್ಲ ಅಂದ್ರೆ ಹೇಗೆ ಡಾಕ್ಟರ್? ಅವ್ರು ಹಾಸ್ಪಿಟ್ಲಿಗೆ ಬಂದಿದ್ರಲ್ವಾ? ಯಾ ಮೇಡಮ್, ಹಾಸ್ಪಿಟಲ್ಗೆ ಬಂದಿದ್ರು, ಆದ್ರೆ ನನ್ನ ಹತ್ರ ಚೆಕಪ್ಗೆ ಬಂದಿಲ್ಲ. ವಾಟ್? ಬರ್ಲಿಲ್ವಾ? ಮತ್ತೆ ಹಾಸ್ಪಿಟ್ಲಿಗೆ ನಾವು ಹೋಗಿದ್ವಿ ಅಂತ ರಿಪೋರ್ಟ್ಸ್ನ ನೀವು ಕೊಟ್ಟಿದ್ದೀರಾ ಅಂತ ರಾಹುಲ್ ನನಗೆ ಹೇಳಿದ್ನಲ್ಲ. ಇಲ್ಲ ಮೇಡಮ್, ರಾಹುಲ್ ನನ್ನ ಹತ್ರ ಬಂದು ಭಾಷಿಣಿನ ಕರ್ಕೊಂಡು ಬಂದಿದ್ದೀನಿ ಅಂದಿದ್ದಕ್ಕೆ ಒಳಗಡೆ ಬನ್ನಿ ಅಂತಂದೆ. ಎಷ್ಟೊತ್ತಾದರೂ ಬರ್ದೇ ಇರೋದನ್ನ ನೋಡಿ ನಾನೇ ಹೊರಗೋಗಿ ನೋಡೋಷ್ಟರಲ್ಲಿ ನಿಮ್ಮ ಸೊಸೆ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ರು. ಅವ್ರ ಹಿಂದೆನೇ ರಾಹುಲ್ ಕೂಡ ಹೊರಟೋದ್ರು. ಆಮೇಲೆ ಯಾವ ಕಾಲ್ ಕೂಡ ಬಂದಿಲ್ಲ, ಮತ್ತೆ ಕನ್ಸಲ್ಟ್ ಮಾಡಿಲ್ಲ ಮೇಡಮ್. ಏನಾಯ್ತು ಮೇಡಮ್, ಏನಾದರೂ ಪ್ರಾಬ್ಲಮಾ? ಚೇಚೆ, ಹಾಗೇನೂ ಇಲ್ಲ ಡಾಕ್ಟರ್, ಎಲ್ಲೋ ಮಿಸ್ಕಮ್ಯುನಿಕೇಶನ್ ಆಗಿರಬೇಕು. ಥ್ಯಾಂಕ್ ಯು ಸೋ ಮಚ್. ಹಾಸ್ಪಿಟ್ಲಿಗೆ ಬಂದು ಯಾತಕ್ಕೆ ಚೆಕಪ್ ಮಾಡಿಸಿಲ್ಲ? ರಾಹುಲ್ ಯಾಕೆ? ಟೆನ್ಷನ್ ಆಗ್ತಿದೆ. ಮತ್ತೆ ಯಾವುದೇ ಚಿಕ್ಕ ಡೌಟ್ ಬಂದ್ರು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಪ್ಲೀಸ್ ಭಾಷಿಣಿ, ಬಾ. ಭಾಷಿಣಿ, ಅರ್ಥ ಮಾಡ್ಕೋ ಭಾಷಿಣಿ. ಹಾಸ್ಪಿಟಲ್ಗೆ ಬಂದಿದ್ರು, ಆದ್ರೆ ನನ್ನ ಹತ್ರ ಚೆಕಪ್ಗೆ ಬಂದಿಲ್ಲ. ಎಷ್ಟೊತ್ತಾದರೂ ಬರ್ದೇ ಇರೋದನ್ನ ನೋಡಿ ನಾನೇ ಹೊರಗೋಗಿ ನೋಡೋಷ್ಟರಲ್ಲಿ ನಿಮ್ಮ ಸೊಸೆ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ರು. ಎಲ್ಲರೂ ಇಷ್ಟು ಸೀರಿಯಸ್ ಆಗಿದ್ದಾರೆ ಅಂದ್ರೆ ನಾನು ಸುಳ್ಳು ಹೇಳಿದ್ರ ಬಗ್ಗೆ ಗೊತ್ತಾಗೋಗಿದ್ಯಾ? ಭಾಷಿಣಿ, ತಗೋ ಇದನ್ನ. ಏನಿದು ಮೇಡಮ್? ಓಪನ್ ಮಾಡಿ ನೋಡಿದ್ರೆ ನಿನಗೆ ಗೊತ್ತಾಗುತ್ತೆ.